ಸರ್ಕಾರದ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಕೃಷಿ ಸಚಿವರ ಕಾರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನವನ್ನ ಮಾಡಿದ್ದಾರೆ ರೈತ ಪರ ಹೋರಾಟಗಾರರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮನವೊಲಿಕೆಗೆ ಅಂತ ಆಗಮಿಸಿದ್ದು ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ. ಆದರೆ ಸಿಎಂಎ ಇಲ್ಲಿಗೆ ಬರಬೇಕು ಅಂತ ಹೇಳಿ ಪ್ರತಿಭಟನಾ ನಿರತ ರೈತರು ಪಟ್ಟು ಹಿಡಿದರು. ಕೃಷಿ ಸಚಿವರ ಎದುರು ಓರ್ವ ರೈತ ಮಹಿಳೆ ಕಣ್ಣೀರನ್ನ ಕೂಡ ಹಾಕಿದ್ದಾರೆ. ನೋಡಿ ಸರ್, ಮುಖ ನೋಡಿ ಸರ್, ಇದು ಹೋರಾಟ ಕೊನೆ ಆಗ್ಬೇಕಷ್ಟೇ. ಹೋರಾಟ ಕೊನೆ ಆಗಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಡಿ ದಯವಿಟ್ಟು. ತುಂಬಾ ಅನ್ಯಾಯ ಆಗ್ತಾ ಇದೆ, ಇದನ್ನು ತಿಳ್ಕೋಬೇಕು. ಸುಮಾರು ತಾಯಂದ್ರು ಸತ್ತು, ಗಂಡ ಸತ್ತು, ಹೆಣ್ಮಕ್ಳ ಪರಿಸ್ಥಿತಿ ಏನು ಅಂತ ನಾನು ಕಣ್ಣಿಂದ ನೋಡ್ತಾ ಇದ್ದೇನೆ ಸರ್. ಆ ಹೆಣ್ಣಪ್ಪ ಗಂಡ ಕಳ್ಕೊಳ್ಳೋದು ಹಾಕಿ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಇವತ್ತೇ ಸರ್ಕಾರಕ್ಕೆ ಅರ್ಥ ಆಗ್ತಿಲ್ಲ ಸರ್. ಆ ಹೆಣ್ಣಿನ ಪರಿಸ್ಥಿತಿ ಅಂತ ಕೊಡಿ. ಇವತ್ತು ಅವ್ರು ಸುಸೈಡ್ ಮಾಡ್ಕೊಂಡಾಗ ಆ ಹೆಣ್ಮಕ್ಳ ಪರಿಸ್ಥಿತಿಯನ್ನು ತಿಳ್ಕೊಳ್ಳಿ ಸರ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ರೈತರ ಆಗ್ರಹ, ರೈತರ ಬೇಡಿಕೆ, ರೈತರ ಮನವಿ ಏನಾಗಿತ್ತು? ಕೃಷಿ ಸಚಿವರಿಗೆ ಅದಕ್ಕೆ ಸಮಾಧಾನ ಹೇಳೋದಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ? ವಿದೇಶ್ರೀ, ಈಗ ಸಹಜವಾಗಿ ಅಧಿವೇಶನ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಪ್ರತಿಭಟನೆಗಳು ಸರ್ವೇ ಸಾಮಾನ್ಯ ಆಗ್ತಾ ಇರುವಂತದ್ದು. ಸೊ ಈಗಲೂ ಕೂಡ ಅಂದ್ರೆ ಆ ಫ್ರೀಡಂ ಪಾರ್ಕ್ ಅಲ್ಲಿ ರೈತ ಸಂಘಟನೆಗಳು ವಿವಿಧ ಬೇಡಿಕೆಗಳನ್ನ ಈಡೇರಿಸಿಗೆ ಒತ್ತಾಯಿಸಿ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ರು. ಇವತ್ತು ಮಧ್ಯಾಹ್ನ ಸುಮಾರಿಗೆ ಕೂಡ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ನೇರವಾಗಿ ಕೂಡ ಫ್ರೀಡಂ ಪಾರ್ಕ್ ಆಗಿ ತೆರಳಿದ್ರು. ಸೊ ಅಲ್ಲಿ ರೈತರ ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು. ನಿಮ್ಮ ಎಲ್ಲ ಬೇಡಿಕೆಗಳನ್ನ ನಾವು ಈಡೇರಿಸ್ತೀವಿ, ಸೊ ನೀವು ಇವ ಪ್ರತಿಭಟನೆಯನ್ನ ಕೈ ಬಿಡಬೇಕು ಅನ್ನುವಂತ ಒಂದು ಮನವಿಯನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಕೂಡ ಒಬ್ಬ ರೈತ ಮಹಿಳೆ ಕಣ್ಣೀರನ್ನು ಇಡ್ತಾರೆ. ನಾವು ಸಾಕಷ್ಟು ಕೂಡ ತೊಂದರೆಯಲ್ಲಿ ಇದೀವಿ, ಕಷ್ಟವನ್ನು ಅನುಭವಿಸ್ತಾ ಇದ್ವಿ, ಹಾಗಾಗಿ ನೀವು ಸ್ಪಂದಿಸಬೇಕು ಅನ್ನುವಂತ ಮನವಿಯನ್ನ ಮಾಡ್ತಾರೆ. ಒಂದು ಹಂತದಲ್ಲಿ ಯಾವುದೇ ಬೇಡಿಕೆಗಳಿದ್ರು ಕೂಡ ನಾವು ಸ್ಪಂದಿಸ್ತೀವಿ ಅನ್ನುವಂತ ಮಾತನ್ನ ವೇದಿಕೆಯಲ್ಲಿ ಕೂಡ ಚಲುವರಾಯಸ್ವಾಮಿ ಅವರು ಭರವಸೆಯನ್ನು ಕೊಡ್ತಾರೆ. ಇದಕ್ಕೆ ಸಮಾಧಾನಗೊಳ್ಳದ ಅಲ್ಲಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯವರೇ ಬರಬೇಕು ಈ ಸ್ಥಳಕ್ಕೆ ಅನ್ನುವಂತ ಬಿಗಿಪಟ್ಟನ್ನು ನೀಡುತ್ತಾರೆ. ಸೊ ಆದ್ರೂ ಕೂಡ ಒಂದು ಹಂತದಲ್ಲಿ ಚಲುವರಾಯಸ್ವಾಮಿ ಅವರು ಅವ್ರನ್ನ ಸಮಾಧಾನ ಪಡಿಸತಕ್ಕಂಥ ಒಂದು ಪ್ರಯತ್ನ ಮಾಡ್ತಾರೆ. ನಿಮ್ಮ ಪ್ರತಿನಿಧಿಗಳು ಬಂದಂತ ಸಂದರ್ಭದಲ್ಲಿ ನಾವು ಸಿಎಂ ಅವ್ರನ್ನ ಭೇಟಿ ಮಾಡಿಸ್ತೀನಿ, ಅಲ್ಲಿ ಕೂಡ ಅವರಿಗೆ ಏನೇ ಇದ್ರು ಕೂಡ ಅಲ್ಲಿ ಮನವಿ ಮಾಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡ್ತೀನಿ, ನಿಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಕ್ಕೆ ಸಮಾಧಾನಗೊಳ್ಳದಂತಹ ರೈತರು ನೇರವಾಗಿ ಸಚಿವರು ಕಾರ್ ಹತ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಮಾಡ್ತಾರೆ, ಗೇರವ್ ಹಾಕುವಂತ ಒಂದು ಪ್ರಯತ್ನ ಮಾಡ್ತಾರೆ, ಧಿಕ್ಕಾರದ ಘೋಷಣೆಯನ್ನು ಹೋಗ್ತಾರೆ. ಅಂದ್ರೆ ನಮ್ಮ ಪ್ರತಿಭಟನೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ನಿಲ್ಲೋದಿಲ್ಲ, ಸೊ ಸಿಎಂ ಸಿದ್ದರಾಮಯ್ಯವರೇ ಖುದ್ದು ಸ್ಥಳಕ್ಕೆ ಬರಬೇಕು ಅನ್ನುವಂತ ಒಂದು ಆಗ್ರಹವನ್ನ ಕೂಡ ಮಾಡ್ತಾರೆ. ಅನಿವಾರ್ಯವಾಗಿ ಕೂಡ ಚಲುವರಾಯಸ್ವಾಮಿ ಅವರು ಸೊ ಅಲ್ಲಿಂದ ಕಾರ್ನಲ್ಲಿ ತೆರಳಬೇಕಾದಂತ ಒಂದು ಸಂದರ್ಭ ಕೂಡ ಸೃಷ್ಟಿ ಆಯಿತು. ವಿದೇಶಿ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.